ಬೆಂಗಳೂರು ಪದವೀಧರ ಕ್ಷೇತ್ರದ ಮತದಾನಕ್ಕೆ ರಾಮನಗರ ತಾಲೂಕಿನ ಕೂಟಗಿಲ್ ಗ್ರಾಮದಲ್ಲಿ ಮತಗಟ್ಟೆ ಸ್ಥಾಪಿಸಿದ್ದರಿಂದ ಸ್ಥಳೀಯ ಮತದಾರರು ಅತ್ಯುತ್ಸಾಹದಿಂದ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ದೂರದರ್ಶನದೊಂದಿಗೆ ಚೈತ್ರ ಚುನಾವಣೆಯಲ್ಲಿ ಮತದಾನ ಮಾಡುವ ಮೂಲಕ ಉತ್ತಮ ನಾಯಕನ ಆಯ್ಕೆಗೆ ಅವಕಾಶ ದೊರೆತಿದೆ ಎಂದರು. ಉತ್ತಮ ನಾಯಕನ ಆಯ್ಕೆ ಮಾಡೋದ್ರಲ್ಲಿ ಇದೇ ಮೊದಲನೇ ಬಾರಿಯಾಗಿರೋದ್ರಿಂದ ತುಂಬಾ ಖುಷಿ ಅನಿಸುತ್ತದೆ. ವಸಂತಲಕ್ಷ್ಮಿ, ಮತದಾನಕ್ಕೆ ರಾಮನಗರಕ್ಕೆ ಹೋಗಬೇಕಿತ್ತು, ಆದರೆ ನಮ್ಮ ಗ್ರಾಮದಲ್ಲಿ ಮತಗಟ್ಟೆ ಸ್ಥಾಪಿಸಿರುವುದರಿಂದ ಅನುಕೂಲವಾಗಿದೆ ಎಂದರು. ನಾನು ಇಲ್ಲಿ ಕೂಟ್ಕಲ್ ಗ್ರಾಮದಲ್ಲಿ ಮಾಡಿದ್ದೀನಿ. ತುಂಬ ಅನುಕೂಲ ಆಗಿದೆ. ತುಂಬ ಹತ್ತಿರದಲ್ಲೇ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವೋಟ್ ಮಾಡೋದಕ್ಕೆ ಮುಂಚೆ ನಾವು ರಾಮನಗರ ಹೋಗಬೇಕಾಗಿತ್ತು, ಬಟ್ ತುಂಬ ಇವಾಗ ಹತ್ತಿರ ಆಗಿದೆ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ. ಗೋಪಾಲಕೃಷ್ಣ, ನಮ್ಮ ಗ್ರಾಮದಲ್ಲೇ ಮತಗಟ್ಟೆ ತೆರೆದಿರುವುದರಿಂದ ಹೆಚ್ಚಿನ ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಅವಕಾಶವಾಗಿದೆ ಎಂದರು. ಇದೆ ಜನರಿಗೆ ಇಲ್ಲಿ ಲೋಕಲ್ ಜನಗಳಿಗೆ ತುಂಬ ಅನುಕೂಲ ಆಗಿದೆ. ಇದರಿಂದ ಇದು ಈ ಸಾರಿ ಇದರಲ್ಲಿ ಒಳ್ಳೆ ಬೆಳವಣಿಗೆ. ನಮ್ಮೂರು ಜನ ತುಂಬ ಖುಷಿ ಪಡ್ತಾ ಇದ್ದಾರೆ ಇಲ್ಲಿ ಓಪನ್ ಮಾಡಿರೋದು. ಇದು ಒಳ್ಳೆ ಬೆಳವಣಿಗೆ. ಈ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು.